ಡಿಯರ್ ಸ್ಟೂಡೆಂಟ್ಸ್, ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ 15 ಕ್ವಶನ್ಗಳನ್ನು ವಿತ್ ಆನ್ಸರ್ನ ಹಾಕಿದ್ದೆ. ಸೊ ದಯಮಾಡಿ ಆ ಎಲ್ಲ ಕ್ವಶನ್ಸ್ನ ಚೆನ್ನಾಗಿ ಪ್ರಿಪೇರ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾವು 16ನೇ ಕ್ವಶನ್ನಿಂದ ನೋಡೋಣ. ಈ 16ನೇ ಕ್ವಶನ್ನು ಸ್ಟೇಟ್ ಓಮ್ಸ್ ಲಾ. ಸೊ ಓಮ್ಸ್ ಲಾನ ಸ್ಟೇಟ್ ಮಾಡಬೇಕು. ಸೊ ಏನು ಹೇಳುತ್ತೆ ಓಮ್ಸ್ ಲಾ? ಸೊ ಓಮ್ಸ್ ಲಾ ಪ್ರಕಾರ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರು ಕಾನ್ಸ್ಟೆಂಟ್ ಆಗಿದ್ದರೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, current flowing through a conductor is proportional to, current flowing through a conductor is proportional to potential difference. ಅದನ್ನೇ ಪಿ ಡಿ ಅಂತ ಬರೀತೀನಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್, ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಬರೀಬೇಕು, ನಾನು ಶಾರ್ಟಾಗಿ ಬರ್ದಿದ್ದೀನಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ across its end. This is Ohm's law. ಸೊ ಇದನ್ನು ಹೀಗೆ ಬರೆಯೋಣ. V is equal to I into R. ಸೊ ಇಲ್ಲಿ V ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, I ಅಂದರೆ ಕರೆಂಟು. ಹಾಗಾದರೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಈ ಆರ್ ಅಂದರೆ ಕಾನ್ಸ್ಟೆಂಟು, ಈ ಕಾನ್ಸ್ಟೆಂಟ್ ಐ ಅಂದರೆ ಕರೆಂಟು, ಆರ್ ಅಂದರೆ ಕಾನ್ಸ್ಟೆಂಟು. ಈ ಕಾನ್ಸ್ಟೆಂಟನ್ನ ನಾವು, ಸೊ ವಿ ಹ್ಯಾವ್ ಯೂಸ್ಡ್ ದಿಸ್ ಕಾನ್ಸ್ಟೆಂಟ್ ಆ್ಯಂಡ್ ದಟ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಹಾಗಾದ್ರೆ ಏನು ಹೇಳುತ್ತೆ? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರು ಕಾನ್ಸ್ಟೆಂಟ್ ಆಗಿದ್ದಾಗ ಕಂಡಕ್ಟರ್ ಒಳಗೆ ಹರಿಯುವ ಕರೆಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಪ್ರಪೋರ್ಷನಲ್ ಅಂದರೆ ಡೈರೆಕ್ಟ್ ಪ್ರಪೋರ್ಷನಲ್ ಆಗಿರುತ್ತೆ. ಆಸ್ ದ ವೋಲ್ಟೇಜ್ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್, ಆಸ್ ದ ವೋಲ್ಟೇಜ್ ಡಿಕ್ರೀಸಸ್ ಕರೆಂಟ್ ಆಲ್ಸೋ ಡಿಕ್ರೀಸಸ್. ಇಷ್ಟು ಬರೆದ್ಬಿಟ್ಟು ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬರೀಬೇಕು. ಏನು ಹೇಳಬೇಕು? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್. ಸೊ ಅಂತ ಬರೆದು ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಈಸ್ ಓಮ್ಸ್ ಲಾ. ಇನ್ನು ಜೌಲ್ಸ್ ಲಾಗೆ ಬರೋಣ. ನೋಡಿ, ಜೌಲ್ಸ್ ಲಾಗೆ ನೀವು ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಈಸಿಯಾಗಿ ಜೌಲ್ಸ್ ಲಾ ಬರಿಬೋದು. ಏನು? ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಟಿ. ಸೊ ದಿಸ್ ಈಸ್ ಜೌಲ್ಸ್ ಲಾ. ಏನು ಹೇಳುತ್ತೆ ನೋಡಿ? ಈಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್. ಇದನ್ನೇ ಒಂದು ಕಂಡಕ್ಟರ್ ಅನ್ಕೊಳ್ಳಿ. ಈ ಕಂಡಕ್ಟರ್ ಒಳಗಡೆ ಈಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂದರೆ, ಈಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ಸ್ಕ್ವಯರ್ ಆಫ್ ಕರೆಂಟ್, is proportional to square of current, resistance and time for which current flows. ಕಂಡಕ್ಟರ್ ಒಳಗಡೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ನಾವು ಎಷ್ಟು ಕರೆಂಟನ್ನು ಕೊಡ್ತೀವೋ ಸೊ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ. ಎಷ್ಟೊತ್ತು ಕರೆಂಟ್ನ ಕೊಡ್ತೀವಿ, ಎಷ್ಟು ಟೈಮ್ನ ಕರೆಂಟ್ ಕೊಡ್ತೀವಿ ಅನ್ನೋದ್ರ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಐರನ್ ಬಾಕ್ಸನ್ನು ಹಾಕಿದ್ರೆ, ಸೊ ನಾನು ಒಂದು 5 ನಿಮಿಷ ಹಾಕ್ಬಿಟ್ಟು ಸ್ವಿಚ್ ಆಫ್ ಮಾಡ್ತೀನಿ, ಸ್ವಲ್ಪ ಬಿಸಿ ಆಗಿರುತ್ತೆ ಐರನ್ ಬಾಕ್ಸು. ಅದೇ ನಾನು 1 ಅವರ್ ಐರನ್ ಬಾಕ್ಸ್ನ ಕರೆಂಟ್ನ 1 ಅವರ್ ಕಂಡಕ್ಟರ್ ಐರನ್ ಬಾಕ್ಸ್ ಒಳಗೆ ಐರನ್ ಬಾಕ್ಸಿಗೆ ಪಾಸ್ ಮಾಡಿದ್ರೆ ಸೊ ಹೆಚ್ಚು ಹೀಟು ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಕರೆಂಟು ಹೆಚ್ಚು ಹೊತ್ತು ಕೊಟ್ಟಷ್ಟು, ಹೆಚ್ಚು ಟೈಮ್ನಷ್ಟು ಕರೆಂಟ್ ಕೊಟ್ಟಷ್ಟು ಹೆಚ್ಚು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದರೆ ಕರೆಂಟ್ಗೂ ಟೈಮ್ಗೂ ಹೀಟ್ ಪ್ರೊಡ್ಯೂಸ್ಗೂ ಏನು ಸಂಬಂಧ? ಆಲ್ ಆರ್ ಡೈರೆಕ್ಟ್ ಪ್ರಪೋರ್ಷನ್. ಹಾಗಾದರೆ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಈಸ್ ಪ್ರಪೋರ್ಷನಲ್ ಟು ಸ್ಕ್ವಯರ್ ಆಫ್ ದ ಕರೆಂಟ್, ರೆಸಿಸ್ಟೆನ್ಸ್ ಆ್ಯಂಡ್ ದ ಟೈಮ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್. ಹಾಗಾದ್ರೆ ಏನು ಹೇಳುತ್ತೆ? ಇಟ್ ಸ್ಟೇಟ್ಸ್ ದಟ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್, heat produced in a conductor is proportional to, heat produced in a conductor is proportional to square of current. ಅದನ್ನೇ ಐ ಸ್ಕ್ವೇರ್ ಅಂತ ಬರ್ದೀವಿ. ಸ್ಕ್ವೇರ್ ಆಫ್ ಕರೆಂಟ್ ಕಾಮ ರೆಸಿಸ್ಟೆನ್ಸ್. ಇಲ್ಲೇ ಇದೆಯಲ್ಲ, ಇದೇ ನೋಡ್ಕೊಂಬರಿಯೋದು. ಸ್ಕ್ವೇರ್ ಆಫ್ ಐ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಆಫ್ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್, ಟಿ ಅಂದರೆ ಅಂಡ್ ಟೈಮ್ ಫಾರ್ ವಿಚ್ ಕರೆಂಟ್ ಫ್ಲೋಸ್, and the time for which current flows is called Joule's law.
ಏನ್ ಹೇಳುತ್ತೆ? heat produced in a conductor is proportional to square of current, resistance and time for which the current flows. ಅಕಾರ್ಡಿಂಗ್ ಟು ಜೌಲ್ಸ್ ಲಾ H is equal to I square RT. ಇದೇನು ಬೇಡಲೇ ಬೇಡ ನೋಡಿ, ಬರೀ H is equal to I square RT ಇಟ್ಕೊಂಡು ಎಲ್ಲ ಹೇಳ್ಬೋದು. H ಅಂದರೆ heat produced in a conductor, I square ಅಂದರೆ is proportional to square of current, resistance and time for which current flows. So this is called as Joule's law. V is equal to IR, Ohm's law. H is equal to I square RT, Joule's law. Next, define resistance. On what factor does the resistance of a conductor depends? ಸೊ ರೆಸಿಸ್ಟೆನ್ಸ್ ಅಂದರೆ ಏನು? ರೆಸಿಸ್ಟೆನ್ಸು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ರೆಸಿಸ್ಟೆನ್ಸ್ನ ಹೀಗೆ ಬರೆಯೋಣ, ದ ಅಪೋಸಿಷನ್. ವಾಟ್ ಈಸ್ ರೆಸಿಸ್ಟೆನ್ಸ್? ದ ಅಪೋಸಿಷನ್ ಆಫರ್ಡ್ ಫಾರ್ ದಿ ಫ್ಲೋ ಆಫ್ ಕರೆಂಟ್. ಯಾವುದು ಕರೆಂಟ್ ಫ್ಲೋ ಆಗೋದನ್ನ ಅಪೋಸ್ ಮಾಡುತ್ತೋ ಅದೇ ರೆಸಿಸ್ಟೆನ್ಸು. ಸೊ ವಾಟ್ ಈಸ್ ರೆಸಿಸ್ಟೆನ್ಸ್? ದ ಅಪೋಸಿಷನ್ ಆಫರ್ಡ್ ಫಾರ್ ದಿ ಫ್ಲೋ ಆಫ್ ಕರೆಂಟ್. ಹಾಗಾದ್ರೆ ರೆಸಿಸ್ಟೆನ್ಸ್ ಯಾರ್ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್ ಟೆಂಪರೇಚರ್ ಆಫ್ ಕಂಡಕ್ಟರ್. ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್ ಟೆಂಪರೇಚರ್ ಆಫ್ ಕಂಡಕ್ಟರ್. ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್ ಲೆಂತ್ ಆಫ್ ಕಂಡಕ್ಟರ್. ಕಂಡಕ್ಟರ್ನ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಕಂಡಕ್ಟರ್ನ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆ ಕಂಡಕ್ಟರ್ನ ಏರಿಯಾ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಇಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್. ಯಾವುದನ್ನ ನೀವು ಎಲ್ಲಿ ಬೇಕಾದ್ರೂ ಶಫಲ್ ಮಾಡಿ ಬರೀಬೋದು, ನೋ ಪ್ರಾಬ್ಲಮ್. ಸೊ ವಾಟ್ ಈಸ್ ರೆಸಿಸ್ಟೆನ್ಸ್? ದ ಅಪೋಸಿಷನ್ ಆಫರ್ಡ್ ಫಾರ್ ದಿ ಫ್ಲೋ ಆಫ್ ಕರೆಂಟ್. ಹಾಗಾದ್ರೆ ರೆಸಿಸ್ಟೆನ್ಸ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಟೆಂಪರೇಚರ್ ಆಫ್ ದ ಕಂಡಕ್ಟರ್, ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಮೆಟೀರಿಯಲ್. ಇದನ್ನ ನೀವು ಕಲ್ತ್ರೆ 3 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ದ ರೆಸಿಸ್ಟೆನ್ಸ್. ಸೊ ನೆಕ್ಸ್ಟ್ ಬರೋಣ, ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನಾನು. ಡಿಫೈನ್ ರೆಸಿಸ್ಟೆನ್ಸ್: ದ ಅಪೋಸಿಷನ್ ಆಫರ್ಡ್ ಫಾರ್ ದಿ ಫ್ಲೋ ಆಫ್ ಕರೆಂಟ್. The opposition offered for the flow of current is called resistance. Resistance depend upon temperature of conductor. Resistance depend upon length of conductor. Resistance depend upon area of cross section. Resistance depend upon nature of material. On how many factor does it depend? It depends upon 4 factor: temperature of conductor, length of conductor, area of cross section and nature of material. So this is about the 18th question. Coming to 19th question, what is speciation? What are the factors responsible for speciation? So very important question. So speciation andre ಏನು? So speciation andre the origin of new species. The process anta ಸೇರಿಸ್ಕೊಳ್ಳೋಣ. The process of origin of new species. So what is speciation? The process of origin of new species is called speciation. So ಹೊಸ ಸ್ಪೀಶೀಸ್ ಹುಟ್ಕೊಂಡ್ರೆ ಅದನ್ನ ಸ್ಪೀಸಿಯೇಷನ್ ಅಂತ ಕರಿತೀವಿ. ಎಸ್ ಹೇಳಿ, ವಾಟ್ ಈಸ್ ಸ್ಪೀಸಿಯೇಷನ್? ದ ಪ್ರೋಸೆಸ್ ಆಫ್ ಆರಿಜಿನ್ ಆಫ್ ನ್ಯೂ ಸ್ಪೀಶೀಸ್. ದ ಪ್ರೋಸೆಸ್ ಆಫ್ ಆರಿಜಿನ್ ಆಫ್ ನ್ಯೂ ಸ್ಪೀಶೀಸ್ ಈಸ್ ಕಾಲ್ಡ್ ಆಸ್ ಸ್ಪೀಸಿಯೇಷನ್. ಹಾಗಾದ್ರೆ ಯಾವ ಫ್ಯಾಕ್ಟರ್ಗಳು ಸ್ಪೀಸಿಯೇಷನ್ನ ಉಂಟು ಮಾಡುತ್ತೆ? ಸೊ 4 ಫ್ಯಾಕ್ಟರ್ಗಳು ಸ್ಪೀಸಿಯೇಷನ್ನ ಉಂಟು ಮಾಡುತ್ತೆ. 4 ಫ್ಯಾಕ್ಟರ್ನ ನೀವು ಜ್ಞಾಪಕ ಇಟ್ಕೋಬೇಕು. ಒಂದನ್ನ ಜೀನ್ ಫ್ಲೋ ಅಥವಾ ಮೈಗ್ರೇಷನ್ ಅಂತ ಕರಿತೀವಿ. ಎರಡನೇದನ್ನ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಮೊದಲನೇದು ಜೀನ್ ಫ್ಲೋ, ಎರಡನೇದು ಜೆನೆಟಿಕ್ ಡ್ರಿಫ್ಟ್, ಮೂರನೇದು ನ್ಯಾಚುರಲ್ ಸೆಲೆಕ್ಷನ್. Third one is called natural selection, and the fourth one is called geographical. The fourth one is geographical isolation. So these are the 4 factors that is responsible for speciation. What is speciation? The process of origin of new species.
ವಾಟ್ ಆರ್ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್. ಸ್ಪೀಸಿಯೇಷನ್ ಯಾವ್ಯಾವ್ದ್ರಿಂದ ಉಂಟಾಗುತ್ತೆ? ಒಂದು, ಸ್ಪೀಸಿಯೇಷನ್ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್ ಆರ್: one, gene flow; second one, genetic drift; third one, natural selection; fourth one, geographical isolation. Okay, then coming to 20th question, monohybrid cross dihybrid crossನ ಡೆಫಿನಿಷನ್ ಬರಿಬೇಕು. ಹಾಗಾದ್ರೆ ಹಾಗೆ ನೋಡಿ, ಎರಡು ಸಿಮಿಲಾರಿಟಿ ಇದೆ ಇದು. ಸೊ ನಾನು ಬರಿಬೇಕಾದ್ರೆ ಈಗ ಬರಿತೀನಿ: ದ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್, the cross between two plants differ by one character. So what is meant by monohybrid cross? The cross between ಎರಡು ಪ್ಲಾಂಟ್ ಗಳನ್ನ ಕ್ರಾಸ್ ಮಾಡಿದಾಗ ಆ ಎರಡು ಪ್ಲಾಂಟ್ ಗಳಿಂದ ಒಂದು ಕ್ಯಾರೆಕ್ಟರ್ ಬರುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. ಇದನ್ನೇ ಮಾನೋ ಅಂದ್ರೆ ಒಂದು. ಏನ್ ಹೇಳ್ಬೇಕು? ದ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ಡಿಫರ್ ಬೈ ಒನ್ ಕ್ಯಾರೆಕ್ಟರ್. ಹಾಗಾದ್ರೆ ಡೈಹೈಬ್ರಿಡ್ ಹಾಗೆ ಡಿಫೈನ್ ಮಾಡಬೇಕು. ಏನಂತ ನೋಡಿ, ಸೇಮ್ ಬರೀತೀನಿ ಹಾಗೆ. ದ ಕ್ರಾಸ್ ಬಿಟ್ವೀನ್, ನಾನು B⁻W ಅಂತ ಬರ್ತೀನಿ, ಅಂದ್ರೆ ಬಿಟ್ವೀನ್ ಅಂತ. ದ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ಡಿಫರ್ ಬೈ, ನೋಡಿ ಇಲ್ಲಿ ಡೈಹೈಬ್ರಿಡ್ ಅಂದ್ರೆ ಡೈ ಅಂದ್ರೆ ಎರಡು. ಸೊ ಡಿಫರ್ ಬೈ ಹೌ ಮೆನಿ ಕ್ಯಾರೆಕ್ಟರ್? ಟೂ ಕ್ಯಾರೆಕ್ಟರ್. ಎಸ್ ಹೇಳಿ. monohybrid cross, the cross between two plants differ by one character. Dihybrid, the cross between two plants differ by how many character? Differ by two character. monohybrid ಅಂದ್ರೆ ಒಂದು ಕ್ಯಾರೆಕ್ಟರ್, ಡೈಹೈಬ್ರಿಡ್ ಅಂದ್ರೆ ಎರಡು ಕ್ಯಾರೆಕ್ಟರ್. ಸೊ ಈ ಎರಡನ್ನ ನೀವು ಮಸ್ಟ್ ಅಂಡ್ ಶುಡ್ ಜ್ಞಾಪಕ ಇಟ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ monohybrid cross. ಹೇಳಿ. ನೋಡಿ ಸೆಂಟೆನ್ಸ್ ಸೇಮ್ ಬರ್ದೀನಿ. ದ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ ಡಿಫರ್ ಬೈ, ದ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ ಡಿಫರ್ ಬೈ. ಇಲ್ಲಿ ಮಾನೋಹೈಬ್ರಿಡ್ ಅಂದ್ರೆ ಒನ್ ಕ್ಯಾರೆಕ್ಟರ್ ಅಂತ ಬರೀತೀರಾ, ಡೈಹೈಬ್ರಿಡ್ ಅಂದ್ರೆ ಟೂ ಕ್ಯಾರೆಕ್ಟರ್ಸ್ ಅಂತ ಬರೀತೀರಾ. ಸೊ ದಿಸ್ ಈಸ್ ಅಬೌಟ್ ವಾಟ್ ವಿ ಕಾಲ್ ಇಟ್ ಆಸ್ definition of monohybrid cross and dihybrid cross. Then what is meant by evolution? Evolution ಅಂದ್ರೆ ಏನು? Evolution is defined as accumulation of many variations over million of years to produce a new species is called evolution. What is evolution? Accumulation of many variations over million of years to produce a new species. New species ಗಳು ಉಂಟಾಗಬೇಕು ಅಂದ್ರೆ ವೇರಿಯೇಷನ್ಗಳು ಉಂಟಾಗಬೇಕು. ವೇರಿಯೇಷನ್ ಉಂಟಾದಾಗ ನ್ಯೂ ಸ್ಪೀಶೀಸ್ ಆದ್ರೆ ಅದೇ ಎವಲ್ಯೂಷನ್. ಸೊ ಹೆಂಗೆ ಡಿಫೈನ್ ಮಾಡ್ತೀರಾ? ಅಕ್ಯುಮುಲೇಷನ್ ಆಫ್ ಮೆನಿ ವೇರಿಯೇಷನ್ ಓವರ್ ಮಿಲಿಯನ್ ಆಫ್ ಇಯರ್ಸ್ to produce a new species is called as evolution. Then isali exam ge 1 mark ಕೇಳಬಹುದು. So what is neutralization reaction? Give example. So what is neutralization reaction? The reaction between acid and base. The reaction between acid and base to produce to produce salt and water. Yes, ಹೇಳಿ. What is meant by neutralization reaction? The reaction between acid and base to produce salt and water. So acid base react ಆದಾಗ salt water ಉಂಟಾಗುತ್ತೆ. ಇದನ್ನೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ HCl ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಬೇಸ್ NaOH sodium hydroxide. So when acid reacts with base, it forms salt NaCl and water. So acid reacts with base to form salt and water. Such a reaction is called neutralization reaction. ಇದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. So this you keep it in mind. Then write the properties of ionic compound. ಅಯಾನಿಕ್ ಕಾಂಪೌಂಡ್ಗಳ ಪ್ರಾಪರ್ಟೀಸ್ ಬರೀರಿ. ಸೊ ಮೊದಲನೇ ಪ್ರಾಪರ್ಟಿಗೆ ಬಂದರೆ ದೇ ಆರ್
they are solid and hard. Ionic compounds are solid and hard. ಇದು ಫಸ್ಟ್ನೇ ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿಗೆ ಬರೋಣ. ಸೊ ದೇ ಆರ್. ಸೊ ಎರಡನೇ ಪ್ರಾಪರ್ಟಿಗೆ ಬಂದ್ರೆ ದೇ ಆರ್ ಹ್ಯಾವಿಂಗ್. Since they are solid and hard, they are having IMP and BP. MP ಅಂದ್ರೆ melting point, BP ಅಂದ್ರೆ boiling point. They are having high MP and BP. This is the second property of ionic compound. Third property. So third property ಗೆ ಬರೋಣ. They do not conduct electricity. They do not conduct electricity. They do not conduct electricity at solid state. ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ನೋಡಿ, ಇದೇ ತರ ಇನ್ನೊಂಚೂರು ವೇರಿ ಮಾಡ್ತೀನಿ. ದೇ ಡು ನಾಟ್ ಅಂತ ಇತ್ತು, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ವೆನ್ ದೇ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಅಟ್ molten state. They conduct electricity at molten state. These are the four properties of ionic compound. So exam ನಲ್ಲಿ ಸಲಿ ಕೇಳುವಂತಹ ಚಾನ್ಸಸ್ ತುಂಬಾ ಇದೆ. So what are the properties? They are solid and hard. They are having high MP and BP. They do not conduct electricity at solid state. They conduct electricity at molten state. So these are the four properties that you can keep it in your mind. So regarding properties of ionic compound. Then what are alkalis? Alkalis ಅಂದ್ರೆ ಹೀಗೆ ಬರೀಬೇಕು. The bases which are soluble in water. What are alkalis? Alkalis are the bases which are soluble in water. ಯಾವ ಬೇಸಸ್ಗಳು ನೀರಿನಲ್ಲಿ ಕರಗ್ತವೋ ಅವನ್ನ ಆಲ್ಕಲೀಸ್ ಅಂತ ಕರಿತೀವಿ. ವಾಟ್ ಆರ್ ಆಲ್ಕಲೀಸ್? ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಲ್ಕಲೀಸ್. ನೆಕ್ಸ್ಟ್, ಒನ್ ಮಾರ್ಕ್ಸ್ ಕ್ವಶನ್. ವಾಟ್ ಆರ್ ಆಂಟಿಆಕ್ಸಿಡೆಂಟ್ಸ್? ದ ಸಬ್ಸ್ಟೆನ್ಸ್ ಯಾವ ಸಬ್ಸ್ಟೆನ್ಸ್ಗಳು? ದ ಸಬ್ಸ್ಟೆನ್ಸ್ ದಟ್ ಪ್ರಿವೆಂಟ್ oxidation. What are antioxidants? The substance that prevent oxidation. ಯಾವ ಸಬ್ಸ್ಟೆನ್ಸ್ಗಳು ಆಕ್ಸಿಡೇಷನ್ ನ ತಡೆಗಟ್ಟುತ್ತೋ ಅವನ್ನ we have to call it as antioxidants. What are antioxidants? The substance that prevent oxidation. ಯಾವುದು ಆಕ್ಸಿಡೇಷನ್ ನ ತಡೆಗಟ್ಟುತ್ತೋ ಅದೇ antioxidants. Coming to the next question, 26th question. Write the role of split ring commutator. So split ring commutator exam ಗೆ ಈ ಸಲ ಕೇಳುವಂತಹ ಚಾನ್ಸಸ್ ಇದೆ. ಸೊ split ring commutator ದ ಫಂಕ್ಷನ್ ಏನು? It reverses the direction of current. ಸಾಕಿಷ್ಟು ಬರೆದ್ರೆ ನೀವು. It reverses the direction of current. What is the function of split ring commutator? It reverses the direction of current. So that is the function of split ring commutator. What is a galvanometer? 27th question. What is a galvanometer? A device. What is galvanometer? A device which is used. A device which is used to detect the presence of. Which is used to detect the presence of. Which is used to detect the presence of current in a coil or in a conductor. ಸೊ ಕಾಯಿಲ್ ಒಳಗಡೆ ಅಥವಾ ಕಂಡಕ್ಟರ್ ಒಳಗಡೆ ಕರೆಂಟ್ ಇದೆಯೋ ಇಲ್ವೋ ಅಂತ ಡಿಟೆಕ್ಟ್ ಮಾಡೋದೆ that is galvanometer. A device which is used to detect the presence of current in a coil, that is called galvanometer. Then coming to 28th question. Why veins have valves? ಸೊ ವೇನ್ಸ್ಗೆ ವಾಲ್ವ್ಸ್ ಯಾಕಿರುತ್ತೆ ಅಂತ ಕೇಳಿದಾನೆ ಕ್ವಶನ್ ಅನ್ನ. ಬಿಕಾಸ್ ಟು ಮೇಕ್ ದ ಬ್ಲಡ್ ಟು ಫ್ಲೋ. ಬಿಕಾಸ್ ಟು ಮೇಕ್ ದ ಬ್ಲಡ್ ಟು ಫ್ಲೋ ಓನ್ಲಿ ಇನ್ ಒನ್ ಡೈರೆಕ್ಷನ್. ಟು ಫ್ಲೋ ಓನ್ಲಿ ಇನ್ one direction. So what is meant? Why the veins have valves? Because to make the blood to flow only in one direction. Blood na ಒಂದೇ ಡೈರೆಕ್ಷನ್ ಇಲ್ಲಿ ಫ್ಲೋ ಆಗಕ್ಕೆ ಬಿಡೋದಿಕ್ಕೆ that is veins will have valves. ವೇನ್ಸ್ಗೆ ವಾಲ್ವ್ಸ್ ಯಾಕಿರುತ್ತೆ? ಅದಕ್ಕೆ ಆನ್ಸರ್ ಏನು ಬರೀಬೇಕು? ಇಷ್ಟೇ ಏನು? ಬಿಕಾಸ್
to make the blood to flow only in one direction. So this is called, this is why the veins will have valves. Then coming to 29, what is galvanization? So galvanization is a process of coating of zinc, coating of zinc on iron. So what is galvanization? Galvanization is a process of coating zinc on iron. So zinc na iron ಮೇಲೆ ಕೋಟ್ ಮಾಡ್ತೀವಿ. ಯಾಕೆ? ಟು ಪ್ರಿವೆಂಟ್ ಕರೋಷನ್. ಸೊ ಕರೋಷನ್ ತಡೆಗಟ್ಟೋದಕ್ಕೆ ಗ್ಯಾಲ್ವನೈಸೇಷನ್ ಮಾಡ್ತೀವಿ. ವಾಟ್ ಈಸ್ ಗ್ಯಾಲ್ವನೈಸೇಷನ್? ದ ಪ್ರೋಸೆಸ್ ಆಫ್ ಕೋಟಿಂಗ್ ಆಫ್ ಜಿಂಕ್ ಆನ್ ಐರನ್. ಜಿಂಕ್ ನ ಯಾರ ಮೇಲೆ ಕೋಟ್ ಮಾಡಬೇಕು? ಐರನ್ ಮೇಲೆ. ಜಿಂಕ್ ನ ಐರನ್ ಮೇಲೆ ಕೋಟ್ ಮಾಡಿದ್ರೆ ಏನಂತೀವಿ ಅದನ್ನ? we call it as galvanization. Then write the functions of stomata. So ಮೊದಲನೇದು, it helps in exchange of gases. It helps in exchange of gases. Gases na exchange ಮಾಡೋದಕ್ಕೆ during photosynthesis to take in carbon dioxide and to give oxygen. During respiration to take in oxygen and to give carbon dioxide. Hagadre it helps in exchange of gases. Then second one, it controls or it regulates transpiration. What it regulates? It regulates transpiration. These are the two functions of stomata. So it helps in exchange of gases. Second one, it regulates transpiration. So these are the two that is different, two functions that you have to keep it in mind regarding function of stomata. Then coming to the properties of magnetic field lines. The first property of magnetic field line is magnetic field lines emerges from north to south, emerges from north and merges at south. Emerges from north and merges at south outside the magnet. ಸೊ ಮ್ಯಾಗ್ನೆಟ್ನ ಹೊರಭಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ನಾರ್ತ್ ಪೋಲ್ ಇಂದ ಶುರುವಾಗಿ ಸೌತ್ ಪೋಲ್ಗೆ ಹೋಗುತ್ತೆ. ಇಟ್ ಎಮರ್ಜಸ್ ಫ್ರಮ್ ನಾರ್ತ್ ಅಂಡ್ ಮರ್ಜಸ್ ಅಟ್ ಸೌತ್. ಬಟ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಸೊ ಇಟ್ ಮೂವ್ ಫ್ರಮ್ ಸೌತ್ ಟು ನಾರ್ತ್. ಸೊ ಹೊರಗಡೆ ನಾರ್ತ್ ಇಂದ ಸೌತ್ಗೆ ಹೋದ್ರೆ ಇನ್ಸೈಡ್ ಅಲ್ಲಿ ಸೌತ್ ಇಂದ ನಾರ್ತಿಗೆ ಬರುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ. And the second property of the magnetic field line, they never intersect each other. The magnetic field line never intersect each other. This is the second property. Coming to third property, ಎರಡನೇ ಪ್ರಾಪರ್ಟಿ, they never intersect each other. ಎರಡನೇದಾಯ್ತು. They are continuous. Magnetic field lines they are continuous closed loop. Magnetic field lines are continuous closed loop. And the fourth one is that the magnetic field strength, the magnetic field line strength will be more at the poles. ಪೋಲ್ಸ್ಗಳ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ. ಮೋರ್ ಅಟ್ ದ ಪೋಲ್ಸ್ ದ್ಯಾನ್ ಅಟ್ ದ ಸೆಂಟರ್ಗಿನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟ್ರೆಂತ್ ಪೋಲ್ಗಳ ಹತ್ರ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ದ 4 properties regarding magnetic field line. Magnetic field lines emerges from north and merges at south outside the magnet, inside from south to north. Then second one, magnetic field lines never intersect each other. Then for third one, magnetic field lines are continuous closed loop. Fourth one, the magnetic field line strength will be more at the poles than at the center. So these are the 4 properties that you have to keep it in mind regarding properties of magnetic field lines.
ದೆನ್ ಕಮಿಂಗ್ ಟು ಮ್ಯಾಗ್ನಿಫಿಕೇಶನ್. ನೋಡಿ, ಮ್ಯಾಗ್ನಿಫಿಕೇಶನ್ ಬರಿಬೇಕಾದ್ರೆ ನೀವು ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ HI/H0 ಅಥವಾ ಆರ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು V/U. ನೋಡಿ, ಮ್ಯಾಗ್ನಿಫಿಕೇಶನ್ ಎರಡು ಥರ ಡಿಫೈನ್ ಮಾಡ್ಬೋದು. ಹೇಗೆ ಡಿಫೈನ್ ಮ್ಯಾಗ್ನಿಫಿಕೇಶನ್? ನೋಡಿ, ಇದನ್ನ ರೇಷಿಯೋ ಅಂತ ಓದ್ತೀರಾ. ನಾನು ಮೊದಲು ಇದಕ್ಕೆ ಡಿಫೈನ್ ಮಾಡ್ತೀನಿ. ಇದಕ್ಕೆ ಏನಂತ ಡಿಫೈನ್ ಮಾಡ್ಬೋದು? ದ ರೇಷಿಯೋ ಆಫ್ ಮ್ಯಾಗ್ನಿಫಿಕೇಶನ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಹೈಟ್ HI ಅಂದರೆ ಹೈಟ್ ಆಫ್ ಇಮೇಜ್ ಟು ದಟ್ ಆಫ್ height of the image to that of height of object. ಆಬ್ಜೆಕ್ಟಿನ ಹೈಟ್ಗೋ ಇಮೇಜಿನ ಹೈಟ್ಗೋ ಇರುವಂತಹ ರೇಷಿಯೋನ, ಇಮೇಜಿನ ಹೈಟ್ಗೂ ಆಬ್ಜೆಕ್ಟ್ಗಿನ ಹೈಟ್ಗೂ ಇರುವಂತಹ ರೇಷಿಯೋನ, ಇಮೇಜಿನ ಹೈಟ್ಗೂ ಆಬ್ಜೆಕ್ಟಿನ ಹೈಟ್ಗೂ ಇರುವ ರೇಷಿಯೋನೇ ಮ್ಯಾಗ್ನಿಫಿಕೇಶನ್. ಅಥವಾ ಈಗ ಡಿಫೈನ್ ಮಾಡ್ಬೋದು. ನೋಡಿ, ಈಗ ಇದನ್ನು ಡಿಫೈನ್ ಮಾಡ್ತೀನಿ. ಇಟ್ ಈಸ್ ದ ಮ್ಯಾಗ್ನಿಫಿಕೇಶನ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್, ಇದನ್ನ ಇಮೇಜ್ ಡಿಸ್ಟೆನ್ಸ್ ಅನ್ಬೇಕು, ಇದನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ಬೇಕು. ದ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್, ದ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ದಟ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್, to that of object distance is called as magnification. ನೀವು ಎರಡರಲ್ಲಿ ಯಾವ ಥರ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೀವು ಏನು ಇದನ್ನ ಡಿವೈಡ್ ಲೈನ್ ರೇಷಿಯೋ ಅಂತ ಓದಿ. ದ ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಅಂಡ್ ಹೈಟ್ ಆಫ್ ದ ಆಬ್ಜೆಕ್ಟ್, ಆರ್ ದ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ದಟ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಮೇಜ್ ಹೈಟ್ಗೂ ಆಬ್ಜೆಕ್ಟಿನ ಹೈಟ್ಗೂ ಇರುವ ರೇಷಿಯೋನೇ ಮ್ಯಾಗ್ನಿಫಿಕೇಶನ್. ಇಮೇಜಿನ ಡಿಸ್ಟೆನ್ಸ್ಗೂ ಆಬ್ಜೆಕ್ಟಿನ ಡಿಸ್ಟೆನ್ಸ್ಗೂ ಇರುವಂತಹ ರೇಷಿಯೋನೇ ಮ್ಯಾಗ್ನಿಫಿಕೇಶನ್. ನೀವು ಹೇಗೆ ಬೇಕಾದ್ರೂ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಡಿಫೈನ್ ಮಾಡಿ. ಸೊ ನೋ ಪ್ರಾಬ್ಲಮ್. ದೆನ್ ಕಮಿಂಗ್ ಟು 33rd, ವಾಟ್ ಈಸ್ ದ ಮೀನಿಂಗ್ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33? ಹಂಗಂದ್ರೆ ಏನು? ಹಂಗಂದ್ರೆ ಅರ್ಥ, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಈಸ್ 1.33 ಅಂದರೆ ದ ಸ್ಪೀಡ್ ಆಫ್ ಲೈಟ್ in water is 1.33 times. ವಾಟರ್ನಲ್ಲಿ ಲೈಟಿನ ಸ್ಪೀಡು ಎಷ್ಟು ಕಡಿಮೆ ಇರುತ್ತೆ ಅಂದರೆ ದ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಈಸ್ 1.33 times, 1.33 times lesser than the speed of light in air. ಏರ್ನಲ್ಲಿ ಅಂದರೆ ಕಂಪೇರ್ ಮಾಡ್ತಾ ಇದ್ದೀವಿ. ಲೈಟಿನ ಸ್ಪೀಡ್ನ ವಾಟರ್ನಲ್ಲೂ ಲೈಟಿನ ಸ್ಪೀಡ್ನ ಏರ್ನಲ್ಲಿ ಕಂಪೇರ್ ಮಾಡಿದ್ರೆ ವಾಟರ್ನಲ್ಲಿ ಏರ್ಗಿನ ಸ್ಪೀಡು ಕಮ್ಮಿ ಇರುತ್ತೆ. ಎಷ್ಟು? 1.33 ಟೈಮ್ಸ್ ಅಷ್ಟು ಕಮ್ಮಿ ಇರುತ್ತೆ. ಇದೇ ಥರ ನೀವು ಯಾವುದಕ್ಕೆ ಕೊಟ್ಟರು ಇದೇ ಬರೀಬೇಕು. ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಇನ್ನೊಂದು ಹಾಕಿರ್ತೀನಿ, ನೀವು ಅದನ್ನು ಟ್ರೈ ಮಾಡಿ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 2.52. ವಾಟ್ ಈಸ್ ದ ಮೀನಿಂಗ್ ಅಂತ ಕೇಳ್ತಾರೆ. ಇದಕ್ಕೆ ನೀವೇ ಆನ್ಸರ್ ಮಾಡ್ಕೊಡಿ. ಹಾಗಾದ್ರೆ ಏನಿದ್ರ ಅರ್ಥ? ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಈಸ್ 2.52 ಅಂದರೆ ಅದರ ಅರ್ಥ ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಅನ್ಬೇಕು. ಇಲ್ಲಿ ವಾಟರ್ ಅಂತ ಕೊಟ್ಟರೆ ವಾಟರ್ ಅನ್ನಿ, ಡೈಮಂಡ್ ಅಂತ ಕೊಟ್ಟರೆ ಡೈಮಂಡ್ ಅನ್ನಿ. ಅದೇ ಇನ್ನೊಂದು ಯಾವುದೋ ಒಂದು ಕೆರೋಸಿನ್ ಅಂತ ಕೊಡ್ತಾನೆ, ಅವಾಗ ಕೆರೋಸಿನ್ ಅಂತ ಬರೀರಿ. ದಟ್ಸ್ ಆಲ್. ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಯಾವುದನ್ನು ಕೊಟ್ಟಿರ್ತಾನೋ ಅದನ್ನು ಬರೀಬೇಕು, ಆದರೆ ನಂಬರ್ ಬರೀಬೇಕು. ಇನ್ನು ಮಿಕ್ಕಿ ಸೇಮ್ ಇದು. ಟೈಮ್ಸ್ ಲೆಸ್ಸರ್ ದ್ಯಾನ್ ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್. ನೀವು ಯಾವ್ದು ಕೊಟ್ಟರು ನೀವು ಇದನ್ನು ಸೆಂಟೆನ್ಸ್ ಇದೇ ಥರ ಬರೀಬೇಕು. ಚೇಂಜ್ ಮಾಡಬೇಕಾಗಿರೋದು ಇಲ್ಲಿ ಯಾವ ಸಬ್ಸ್ಟೆನ್ಸು ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಇದು ಮಾತ್ರ ಚೇಂಜ್ ಮಾಡಬೇಕು. ಇನ್ ಸೆಂಟೆನ್ಸ್ ಸೇಮು. ನೋಡಿ, ಇದಕ್ಕೆ ಹೇಳ್ತೀನಿ ನಾನು. ದ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಈಸ್ 2.52. ಈ ಜಾಗದಲ್ಲಿ ಡೈಮಂಡ್ ಅಂದೆ, ಈ ಜಾಗದಲ್ಲಿ ನಾನು 2.52 ಅಂದೆ. ಟೈಮ್ಸ್ ಲೆಸ್ಸರ್ ದ್ಯಾನ್ ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್. ಸೊ ಇದನ್ನು ನೀವು ಯಾವುದೇ ಕೊಟ್ಟರು ಇದೇ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಕೋಬೇಕು. ಎರಡು ಜಾಗ ವ್ಯತ್ಯಾಸ ಮಾಡ್ಕೋಬೇಕು. ಇಲ್ಲಿ ವ್ಯತ್ಯಾಸ ಮಾಡ್ಕೊಡಿ, ಇಲ್ಲಿ ವ್ಯತ್ಯಾಸ ಮಾಡ್ಕೊಡಿ, ಅಷ್ಟೇ. ನೆಕ್ಸ್ಟ್, ಡಿಫೈನ್ ಪವರ್ ಆಫ್ ಲೆನ್ಸ್. ಸೊ ಪವರ್ ಆಫ್ ಲೆನ್ಸ್ನ ಎರಡು ಥರ ಡಿಫೈನ್ ಮಾಡ್ಬೋದು. ದ ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಕೆಪಾಸಿಟಿ ಆಫ್ ಲೆನ್ಸ್. ಸೊ ಲೆನ್ಸು ಎಷ್ಟು ಡೈವರ್ಜ್ ಆಗುತ್ತೆ, ಲೆನ್ಸು ಎಷ್ಟು ಕನ್ವರ್ಜ್ ಆಗುತ್ತೆ, ಅದರ ಕೆಪಾಸಿಟಿ. ಲೆನ್ಸಿನ ಕೆಪಾಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಲೆನ್ಸು ಎಷ್ಟು ಡೈವರ್ಜ್ ಆಗುತ್ತೆ, ಲೆನ್ಸು ಎಷ್ಟು ಕನ್ವರ್ಜ್ ಆಗುತ್ತೆ. ಈ ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಕೆಪಾಸಿಟಿ ಆಫ್ ಲೆನ್ಸ್ ಇಸ್ ಕಾಲ್ಡ್
ದಟ್ ಈಸ್ ಕಾಲ್ಡ್ ಪವರ್ ಆಫ್ ಲೆನ್ಸ್. ಇಲ್ಲಪ್ಪ ನಂಗೆ ಇಷ್ಟು ದೊಡ್ಡ ಇಷ್ಟು ಇದು ಬರೆಯೋಕ್ಕೆ ಬರೋಲ್ಲ ಅಂದರೆ ಈ ಥರನೂ ಬರೀರಿ. ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ the reciprocal of focal length. The reciprocal of focal length is called as, ನೋಡಿ ಇದು ಸುಲಭ, ಇದು ಈಸಿಯಾಗಿ ಬರೀಬೋದು. The reciprocal of focal length is called power of lens ಅಂತ ಬರೆದು P is equal to 1 by F or F is equal to 1 by P. ನೀವೆಲ್ಲರಲ್ಲಿ ಯಾವ್ದಾರ ನೋಡ್ಕೊ. ಎಸ್ ಹೇಳಿ. ದ ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಕೆಪಾಸಿಟಿ ಆಫ್ ಲೆನ್ಸ್ ಅಥವಾ the reciprocal of focal length is called as power of lens. ಇನ್ನು ಈ ವಿಡಿಯೋದ ಕೊನೆಯ ಕ್ವಶನ್ನ ನೋಡೋಣ. ಅದು ಒಂದು ಡಿಫ್ರೆನ್ಸ್ನ ಹಾಕೊಂಡಿದ್ದೀನಿ ನಾನು. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್, ಇದನ್ನ ಎಕ್ಸಾಮ್ನಲ್ಲಿ ಕೇಳುವ ಚಾನ್ಸಸ್ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್. ಸೊ ಅದಕ್ಕೆ ಡಿಫ್ರೆನ್ಸ್ನ ನೋಡೋಣ. ಮೊದಲನೇ ಡಿಫ್ರೆನ್ಸ್ಗೆ ಬಂದರೆ, ಸೊ ಈಗ ಹೇಳ್ತೀನಿ, ಸಬ್ಸ್ಟೆನ್ಸ್ ಕನ್ವರ್ಟೆಡ್ ಸಬ್ಸ್ಟೆನ್ಸ್ ಅದೇ ಯಾವ ಸಬ್ಸ್ಟೆನ್ಸ್ ಅಂದರೆ ಕಾಂಪ್ಲೆಕ್ಸ್. ಸಬ್ಸ್ಟೆನ್ಸ್ ಕನ್ವರ್ಟೆಡ್ ಇಂಟು ಸಿಂಪಲ್ ಬೈ ಬಯಾಲಜಿಕಲ್ ಪ್ರೋಸೆಸ್. ಏನು ಹೇಳಬೇಕು? ಸಬ್ಸ್ಟೆನ್ಸ್ ಕನ್ವರ್ಟೆಡ್ ಇಂಟು ಸಿಂಪಲ್ ಬೈ ಬಯಾಲಜಿಕಲ್ ಪ್ರೋಸೆಸ್. ಅಂದರೆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದರೆ ಕಾಂಪ್ಲೆಕ್ಸನ್ನು ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ತದೆ. ಆ ಕಾಂಪ್ಲೆಕ್ಸು ಸಿಂಪಲ್ ಆಗಿ ಬ್ಯಾಕ್ಟೀರಿಯಾಗಳು ಕನ್ವರ್ಟ್ ಮಾಡಿದ್ರೆ ಅದನ್ನು ಬಯಾಲಜಿಕಲ್ ಪ್ರೋಸೆಸ್ ಅಂತ ಕರಿತೀವಿ. ಹಾಗಾದರೆ ಈ ಕಡೆ ಬರೆಯೋಣ. ಸಬ್ಸ್ಟೆನ್ಸ್ ಕ್ಯಾನಾಟ್ ಬಿ ಕನ್ವರ್ಟೆಡ್ ಇಂಟು ಸಿಂಪಲ್ ಬೈ ಬಯಾಲಜಿಕಲ್ ಪ್ರೋಸೆಸ್. ಇಲ್ಲಿ ಬಯಾಲಜಿಕಲ್ ಪ್ರೋಸೆಸ್ಸಿನ ಮೂಲಕ ಅಂದರೆ ಬ್ಯಾಕ್ಟೀರಿಯಾ ಈಗ ಪ್ಲಾಸ್ಟಿಕ್ನ ಕೊಳ್ಸೋಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ಲಾಸ್ಟಿಕ್ ಈಸ್ ಎ ನಾನ್ ಬಯೋಡಿಗ್ರೇಡಬಲ್. ಇನ್ನು ಎಲೆ ಇರ್ಬೋದು, ವೆಜಿಟೇಬಲ್ ಪೀಲ್ಸ್ ಇರ್ಬೋದು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇವೆಲ್ಲ ಬಯೋಡಿಗ್ರೇಡಬಲ್. ಇವು ಬ್ಯಾಕ್ಟೀರಿಯಾ ಏನು ಮಾಡ್ತವೆ, ಅವನ್ನೆಲ್ಲ ಕೊಳಿಸ್ತವೆ. ಇಲ್ಲಿ ಕೊಳಿಸೋದಿಲ್ಲ. ಈಗ ಬರಿಬೇಕಾದ್ರೆ ನೋಡಿ, ಹಿಂಗೆ ಬರಿಬೇಕು. ಸಬ್ಸ್ಟೆನ್ಸ್ ಕನ್ವರ್ಟೆಡ್ ಇಂಟು ಸಿಂಪಲ್ ಬೈ ಬಯಾಲಜಿಕಲ್ ಪ್ರೋಸೆಸ್. ಇಲ್ಲಿ ಇದೇ ಸೇಮ್ ಬರೀತೀರಾ, ಬಟ್ ಇಲ್ಲಿ ಕ್ಯಾನಾಟ್ ಅಂತ ಸೇರಿಸ್ಕೊತೀರಾ ಅಷ್ಟೇ. ಸಬ್ಸ್ಟೆನ್ಸ್ ಕ್ಯಾನಾಟ್ ಬಿ ಕನ್ವರ್ಟೆಡ್ ಇಂಟು ಸಿಂಪಲ್. ಇಲ್ಲಿ ಕನ್ವರ್ಟೆಡ್ ಅಂತೀರಾ, ಇಲ್ಲಿ ಕ್ಯಾನಾಟ್ ಬಿ ಅಂತೀರಾ ಅಷ್ಟೇ. ದಟ್ ಈಸ್ ಸಿಂಪಲ್. ಸೊ ನೆಕ್ಸ್ಟು ಇಟ್ ಕಾಸಸ್, ನೋಡಿ ಇಲ್ಲಿ ನೆಕ್ಸ್ಟ್ ಎರಡನೇದು ಬರೀಬೇಕು ಅಂದರೆ ಇಟ್ ಕಾಸಸ್ ಲೆಸ್ ಪೊಲ್ಯೂಷನ್ ಅಂತೀರಾ. ಪೊಲ್ಯೂಷನ್ ಕಡಿಮೆ ಮಾಡುತ್ತೆ ಅಂತೀರಾ. ಇಲ್ಲಿ ಲೆಸ್ ಅಂದಮೇಲೆ ಅದಕ್ಕೆ ಆಪೋಸಿಟ್ ಬರಿಬೇಕು ನೀವು. ಇಲ್ಲಿ ಇಟ್ ಕಾಸಸ್ ಮೋರ್ ಪೊಲ್ಯೂಷನ್. ಈ ಕಡೆ ಲೆಸ್ ಪೊಲ್ಯೂಷನ್ ಅಂತೀರಾ, ಆ ಕಡೆ ಮೋರ್ ಪೊಲ್ಯೂಷನ್ ಅಂತ ಕರೀತೀರಾ. ಸೊ ಪ್ಲಾಸ್ಟಿಕ್ಕು ಹೆಚ್ಚು ಪೊಲ್ಯೂಷನ್ನ ಉಂಟು ಮಾಡುತ್ತೆ. ನೆಕ್ಸ್ಟು ಇಟ್ ರಿಮೈನ್ಸ್, ಮೂರನೇದು, ಇಟ್ ರಿಮೈನ್ಸ್ ಲೆಸ್ ಟೈಮ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಪರಿಸರದಲ್ಲಿ ಕಡಿಮೆ ಟೈಮ್ನಲ್ಲಿ ಇದಿರುತ್ತೆ, ಹೆಚ್ಚು ಇರೋದಿಲ್ಲ, ಬೇಗ ಕೊಳ್ತೋಗುತ್ತೆ ಇದು. ಇಟ್ ರಿಮೈನ್ಸ್ ಲೆಸ್ ಟೈಮ್ ಇನ್ ದ ಎನ್ವೈರನ್ಮೆಂಟ್. ಇಲ್ಲಿ ಲೆಸ್ ಅಂದರೆ ಅಲ್ಲಿ ಮೋರ್ ಅಂತ ಬರೀರಿ, ಸೇಮ್ ಸೆಂಟೆನ್ಸು. ಇಟ್ ರಿಮೈನ್ಸ್ ಲಾಂಗ್ ಟೈಮ್ ಆರ್ ಮೋರ್ ಟೈಮ್, ಏನಾರು ಬರಿಬೋದು. ಇಟ್ ರಿಮೈನ್ಸ್ ಲಾಂಗ್ ಟೈಮ್ ಇನ್ ದ ಎನ್ವಿರಾನ್ಮೆಂಟ್. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದಟ್ ವಿ ಕಾಲ್ ಇಟ್. ಬೇಕಾದ್ರೆ ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಯು ಕ್ಯಾನ್ ರೈಟ್ ಎಕ್ಸಾಂಪಲ್ ಆಸ್ ಲೀವ್ಸ್ ಬರಿಬೋದು ಎಕ್ಸಾಂಪಲ್ಲು. ಆರ್ ಯು ಕ್ಯಾನ್ ರೈಟ್ ಎಕ್ಸಾಂಪಲ್ ಆಸ್ ವೆಜಿಟೇಬಲ್ ಪೀಲ್ಸ್, ತರಕಾರಿ ಸಿಪ್ಪೆ. ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಫ್ರೂಟ್ ಪೀಲ್ಸ್, ಹಣ್ಣಿನ ಸಿಪ್ಪೆ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಬರ್ಕೊಳೋದಾದ್ರೆ ಯು ಕ್ಯಾನ್ ರೈಟ್ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಕೊಳೆಯೋದಿಲ್ಲ. ಪ್ಲಾಸ್ಟಿಕ್ ಇರ್ಬೋದು, ಗ್ಲಾಸ್ ಇರ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಟ್ಟು 35 ಕ್ವಶನ್ ತನಕ ನೋಡಿದ್ದೀವಿ. ಇಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇದರ ಜೊತೆಗೆ ಒಂದು ಡಯಾಗ್ರಾಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.